ಓಂ ಶಾಂತಿ. ದಿನಾಂಕ 2/5/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ದಾದ ಮಧುಬನ. ಇಂದಿನ ಪರಮಾತ್ಮನ ಮಹಾವಾಕ್ಯಗಳಾಗಿದೆ. ಪರಮಾತ್ಮ ತಂದೆ ತಿಳಿಸ್ತಾ ಇದ್ದಾರೆ, ಏಕಾಂತದಲ್ಲಿ ಕುಳಿತುಕೊಂಡು ತಮ್ಮೊಂದಿಗೆ ತಾವು ಮಾತಾಡ್ಕೋಬೇಕು ಅಂತ. ಏನಂತ? ನಾನು ಯಾರಾಗಿದ್ದೀನಿ? ನಾನು ಅವಿನಾಶಿ ಆತ್ಮ ಆಗಿದ್ದೇನೆ. ನಾವೆಲ್ಲ ಯಾರಾಗಿದ್ದೀವಿ? ಅವಿನಾಶಿ ಆತ್ಮ ಆಗಿದ್ದೇವೆ. ತಂದೆಯಿಂದ ಕೇಳ್ತಾ ಇದ್ದೀವಿ, ಈ ಅಭ್ಯಾಸವನ್ನು ಮಾಡ್ಕೊಳ್ಳಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಈಗ ಕ್ಲಾಸ್ ಕೇಳೋದಕ್ಕೆ ಕೂತ್ಕೊಬೋದು ಅಥವಾ ಏನೇ ಒಂದು ಕರ್ಮ ಮಾಡ್ಬೋದು. ಪ್ರತಿ ಕರ್ಮದಲ್ಲೂ ಸಹ ನಾವೇನಂತ ತಿಳ್ಕೊಬೇಕು, ನಾನು ಆತ್ಮ ಆಗಿದ್ದೀನಿ, ನಾನು ಈ ಶರೀರ ಅಲ್ಲ, ನಾನು ಆತ್ಮ, ಇಲ್ಲಿ ಪಾತ್ರ ಮಾಡೋದಕ್ಕೆ ಬಂದಿದ್ದೀನಿ. ಈ ಸ್ಮೃತಿಯನ್ನು ನಾವು ಸದಾ ಜಾಗೃತವಾಗಿ ಇಟ್ಕೊಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅದರಿಂದ ಈ ಅಭ್ಯಾಸವನ್ನು ನಿರಂತರ ಮಾಡಿದ್ರೇ ನಮಗೆ ಆ ಸ್ಥಿತಿಗೆ ತಲುಪೋದಕ್ಕೆ ಸಾಧ್ಯ. ಆತ್ಮಿಕ ಸ್ಥಿತಿಗೆ ತಲುಪಬೇಕಂದ್ರೆ ನಾವು ಈ ಅಭ್ಯಾಸವನ್ನು ನಿರಂತರವಾಗಿ ಮಾಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ಪ್ರಶ್ನೆ ಆಗಿದೆ, ಯಾವ ಮಕ್ಕಳು ನೆನಪಿನಲ್ಲಿ ಆಲಸಿಗಳಾಗಿರುತ್ತಾರೆ, ಅವರ ಬಾಯಿಂದ ಯಾವ ಮಾತುಗಳು ಬರುತ್ತದೆ? ಅಂದರೆ ಎಲ್ಲ ಮಕ್ಕಳು ನೆನಪು ಮಾಡುವಂಥ, ತಂದೆ ನೆನಪು ಮಾಡೋದ್ರಲ್ಲಿ ಸೋಂಬೇರಿಗಳಾಗಿರ್ತಾರೆ ಅಥವಾ ಆಲಸಿಗಳಾಗಿರ್ತಾರೆ, ಅವರ ಬಾಯಿಂದ ಯಾವ ಮಾತುಗಳು ಬರುತ್ತೆ ಅನ್ನೋದು ಇವತ್ತಿನ ಪ್ರಶ್ನೆ ಆಗಿದೆ. ಬಾಬಾ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಯಾವ ಮಕ್ಕಳು ಶಿವ ತಂದೆಯ ಮಕ್ಕಳಾಗಿದ್ದೀವಿ ನಾವು ಅಂದಮೇಲೆ ನಾವು ಸದಾ ನೆನಪಲ್ಲಿ ಇರ್ತೀವಿ ಅಂತ ಹೇಳ್ತಾರೆ, ಅಂತಹ ಮಕ್ಕಳು ಏನು ಆಲಸ್ಯದಲ್ಲಿದ್ದಾರೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಯಾಕಂದರೆ ಯಾವ ಮಕ್ಕಳು ಶಿವ ತಂದೆಯ ಮಕ್ಕಳಾದ್ವಿ ಅಂದಮೇಲೆ ಸದಾ ನೆನಪಲ್ಲಿ ಇರ್ತೀವಿ ಅನ್ನೋದು ಅಲ್ಲ. ಯಾವಾಗ ನಾವು ಪರಮಾತ್ಮನ ಮಕ್ಕಳಾದ್ವಿ, ನಾವು ಯಾವಾಗ ಮನಸ್ಸನ್ನು ಪರಮಾತ್ಮನಿಗೆ ಜೋಡಣೆ ಆಗುತ್ತೆ, ಆವಾಗ ಏನಾಗುತ್ತೆ, ಆ ಪರಮಾತ್ಮನಲ್ಲಿರುವಂತಹ ಗುಣಗಳ ಅನುಭವ ನಮಗೆ ಆಗುತ್ತೆ. ಅದು ಬಿಟ್ಟು ನಾವು ಪರಮಾತ್ಮನ ಮಕ್ಕಳಾದ್ವಿ ಅಂದಮೇಲೆ ನೆನಪಿದ್ದೇ ಇರುತ್ತೆ, ನಾವು ಅಮೃತ ವೇಳೆ ಮಾಡೋದಿಲ್ಲ, ಬೆಳಿಗ್ಗೆ ಎದ್ದು ಯೋಗ ಮಾಡೋದಿಲ್ಲ, ಇದೆಲ್ಲ ಹೇಳೋದಿಲ್ಲ. ಇವೆಲ್ಲ ಏನಾಗಿದೆ? ಸುಳ್ಳಾಗಿದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇದೆಲ್ಲ ಆಲಸ್ಯ ಆಗಿದೆ. ಇದರಲ್ಲಿ ತುಂಬ ಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಬೆಳಿಗ್ಗೆನೇ ಎದ್ದು ತನ್ನನ್ನು ಆತ್ಮ ಅಂತ ತಿಳ್ಕೊಂಡು ನೆನಪಿನಲ್ಲಿ ಕುಳಿತುಕೊಳ್ಳಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಈಗೇನಂದರೆ ನಾವು ಸೇವೆ ಮಾಡ್ತಾ ಇದ್ದೀವಿ, ಕಂಪ್ಲೀಟ್ ಸೇವೆಯಲ್ಲಿ ಇರ್ತೀವಿ ಅಂದಮೇಲೆ ನೆನಪಲ್ಲೇ ಇರ್ತೀವಿ ಅಂತ ಅಲ್ಲ. ಸೇವೆನೇ ಸಪ್ರೇಟ್ ಸಬ್ಜೆಕ್ಟ್ ಆಗಿದೆ, ಯೋಗನೇ ಸಪ್ರೇಟ್ ಸಬ್ಜೆಕ್ಟ್ ಆಗಿದೆ, ಧಾರಣೆಯೇ ಸಪ್ರೇಟ್ ಸಬ್ಜೆಕ್ಟ್ ಆಗಿದೆ, ಜ್ಞಾನನೇ ಸಪ್ರೇಟ್ ಸಬ್ಜೆಕ್ಟ್ ಆಗಿದೆ. ಜ್ಞಾನವನ್ನು ಹೇಳೋದು ಕೇಳೋದು ಇದು ಯಾವುದೂ ಸಹ ತಂದೆನ ನೆನಪು ಮಾಡುವಂಥದ್ದಲ್ಲ, ಅಥವಾ ಸೇವೆ ಮಾಡುವಂಥದ್ದಾಗಿರ್ಬೋದು, ಅದೂ ಸಹ ತಂದೆ ನೆನಪು ಮಾಡುವಂಥದ್ದಲ್ಲ. ನಿರಂತರ ಮನಸ್ಸನ್ನು ಜೋಡಣೆ ಮಾಡಿ ತಂದೆಯಲ್ಲಿರುವಂತಹ ಗುಣಗಳ ಅನುಭವ ಮಾಡೋದು ಮತ್ತು ಪ್ರತಿ ಕರ್ಮದಲ್ಲೂ ದೈವಿ ಗುಣಗಳನ್ನು ಧಾರಣೆ ಮಾಡೋದು ನಿಜವಾದ ಯೋಗ ಆಗಿದೆ. ಅದರಿಂದ ತಂದೆ ಹೇಳ್ತಿದ್ದಾರೆ, ಬೆಳಿಗ್ಗೆ ಎದ್ದು ತಂದೆಯ ಜೊತೆ ವಾರ್ತಾಲಾಪ ಮಾಡಬೇಕು. ಜೊತೆಗೆ ಆತ್ಮ ಮತ್ತು ಪರಮಾತ್ಮನ ಮಿಲನ ಆಗುವಂಥ ಸಮಯವಲ್ಲ ಈಗ. ಈ ಸಂಗಮ ಯುಗದಲ್ಲಿ ಪ್ರತಿ ಕ್ಷಣವೂ ಸಹ ಅಮೂಲ್ಯವಾದದ್ದಾಗಿದೆ. ಅದರಿಂದ ಆತ್ಮ ಪರಮಾತ್ಮನ ಜೊತೆ ವಾರ್ತಾಲಾಪ ಮಾಡಬೇಕು. ಯಾಕಂದರೆ ಆ ವಾರ್ತಾಲಾಪ ಮಾಡೋದು ಶರೀರ ಅಲ್ಲ, ಆತ್ಮ ಅಲ್ವಾ. ನಾವೀಗ ಆತ್ಮ ಅಭಿಮಾನಿಗಳಾಗಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಬರೀ ಆತ್ಮ ಅಭಿಮಾನಿಗಳ ಮಕ್ಕಳೇ ಏನು ಹೇಳ್ತಿದ್ದಾರೆ, ಜ್ಞಾನದ ಅಭಿಮಾನವನ್ನು ಬಿಟ್ಟು ನೆನಪಿನ ಚಾಟನ್ನು ಇಡ್ತಾರೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅಂದರೆ ನಾನು ಚೆನ್ನಾಗಿ ಜ್ಞಾನ ತಿಳಿಸ್ತೀನಿ ಅಂದಮೇಲೆ ಏನೂ ಎಲ್ಲದರಲ್ಲೂ ಪರ್ಫೆಕ್ಟ್ ಅಂತ ಅಲ್ಲ. ಜ್ಞಾನವನ್ನು ತಿಳಿಸ್ತಾ ಇದ್ದೀವಿ ಅಂದರೆ ಧಾರಣೆಯ ಪಾಯಿಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಯೋಗದ ಅನುಭವ, ಪ್ರತಿ ಕರ್ಮದಲ್ಲೂ ಸಹ ತಂದೆಯ ಜೊತೆ ಜೋಡಣೆ ಆಗಿರುವಂತಹ ಅನುಭವ ಆಗ್ತಾ ಇರಬೇಕು. ಅದಾಗ್ತಾ ಇಲ್ಲ ಅಂದರೆ ನಾವೆಷ್ಟು ಜ್ಞಾನ ಹೇಳಿದ್ರೂ ಸಹ ನಾವು ಆ ಮಟ್ಟಿಗೆ ತಲುಪಿಲ್ಲ ಅಂತ ಅರ್ಥ, ಆತ್ಮದ ಸ್ಥಿತಿಗೆ ತಲುಪಿಲ್ಲ ಅಂತ ಅರ್ಥ. ಇಂದಿನ ಧಾರಣೆಯ ಪಾಯಿಂಟ್ಸ್ ಆಗಿದೆ, ಜ್ಞಾನವನ್ನು ಹೇಳುವ ಜೊತೆಗೆ ಯೋಗದಲ್ಲಿ ಇರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಯಾಕಂದರೆ ನಾವು ಒಬ್ಬರಿಗೆ ಜ್ಞಾನವನ್ನು ತಿಳಿಸ್ತೀವಿ ಅಂದರೆ ನಮ್ಮಲ್ಲಿ ಯೋಗದ ಶಕ್ತಿ ಇಲ್ಲ ಅಂದರೆ, ಅವ್ರಿಗೆ ಆ ಅನುಭೂತಿ ಆಗಿಲ್ಲ ಅಂದರೆ ಯಾರಿಗೂ ಸಹ ಜ್ಞಾನದ ಅರ್ಥ ಆಗೋದಿಲ್ಲ. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಹೊರತು ವಾಪಸ್ ಅವರು ಬರೋದಿಲ್ಲ. ಮತ್ತು ಒಳ್ಳೆಯ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಮತ್ತು ಪ್ರತಿ ಮಾತಲ್ಲೂ ಸಹ ಮಧುರತೆಯನ್ನು ಧಾರಣೆ ಮಾಡ್ಕೊಬೇಕು. ಯಾವತ್ತೂ ಸಹ ಬಾಯಿಂದ ಕಳ್ಳು ಮಾತುಗಳನ್ನು ಅಥವಾ ಕೆಟ್ಟ ವಚನಗಳನ್ನು ಅಥವಾ ಯಾರಿಗಾದ್ರೂ ದುಃಖ ಕೊಡುವಂತಹ ಮಾತುಗಳನ್ನು ಮಾತಾಡಬಾರ್ದು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಮತ್ತು ತಂದೆ ಹೇಳ್ತಿದ್ದಾರೆ, ಅಂತರ್ಮುಖಿಯಾಗಿ ಏಕಾಂತದಲ್ಲಿ ಕೂತ್ಕೊಂಡು ತಮ್ಮೊಂದಿಗೆ ತಾವು ವಾರ್ತಾಲಾಪ ಮಾಡ್ಕೊಳ್ಳಿ ಅಂತ. ಏನು ವಾರ್ತಾಲಾಪ ಮಾಡಬೇಕು? ಈಗ ನಾನು ಆತ್ಮಾಭಿಮಾನಿ ಸ್ಥಿತಿಗೆ ತಲುಪಬೇಕು. ಆತ್ಮಾಭಿಮಾನಿ ಸ್ಥಿತಿಗೆ ತಲುಪಿ ಪಾವನ ಆಗಬೇಕು. ಈಗ ಪಾವನ ಹೇಗಾಗೋದು? ಅದ್ರ ಬಗ್ಗೆ ವಿಚಾರವನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ನಾವು ಏಕಾಂತದಲ್ಲಿ ಕೂತಿದ ತಕ್ಷಣ ಏನು ಮಾಡ್ತೀವಿ,
ಈ ಸ್ಥೂಲ ವಿಚಾರಗಳನ್ನೆಲ್ಲ ತಗೊಂಡೋಗ್ತೀವಿ. ಇಲ್ಲಾಂದರೆ ಸ್ಥೂಲ ವಿತ್ತಲ್ಲಿ ಏನೇನು ಬೇಕೋ ಇಷ್ಟು ಉದ್ದ ಕಂಪ್ಲೇಂಟ್ ಲಿಸ್ಟನ್ನ ಪರಮಾತ್ಮನಲ್ಲಿ ಇರ್ತೀವಿ, ಇಲ್ಲ ಇಚ್ಛೆಗಳ ಲಿಸ್ಟು, ಇಲ್ಲ ಬೇಡಿಕೆ ಲಿಸ್ಟನ್ನು ಇಡ್ತೀವಿ. ಇದೆಲ್ಲ ಅಲ್ಲ, ಆತ್ಮ ಪಾವನ ಆಗಬೇಕು. ಆ ಪಾವನ ಆಗಬೇಕಂದ್ರೆ ಏನು ಯುಕ್ತಿಗಳನ್ನು ರಚಿಸಬೇಕು, ನಾನು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವೇನು ಮಾಡಬೇಕು, ಏಕಾಂತದಲ್ಲಿ ಕೂತ್ಕೊಂಡು ನಾವೆಲ್ಲ ಮಕ್ಕಳು ಯೋಚನೆ ಮಾಡಬೇಕು. ಮತ್ತು ಬೆಳಿಗ್ಗೆ ಎದ್ದು ತಂದೆಯನ್ನು ತುಂಬ ಪ್ರೀತಿಯಿಂದ ನೆನಪು ಮಾಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇದೆಲ್ಲ ನಾನು ನಿರಂತರ ಸೇವೆ ಮಾಡ್ತೀನಿ, ತಂದೆಯ ಜೊತೆ ಇದ್ದೀನಿ ಅಂತಲ್ಲ. ಯಾಕಂದರೆ ತಂದೆಯ ಜೊತೆ ಇದ್ದರೆ ಪ್ರತಿ ಕರ್ಮದಲ್ಲೂ ಸಹ ಅವರ ಶಕ್ತಿಗಳ ಫ್ಲೋ ಆಗೋದನ್ನು ನಮಗೆ ಅನುಭವ ಆಗ್ತಾ ಇರಬೇಕು. ರಾಜಯೋಗ ಮಾಡಲಿಕ್ಕೆ ಕೂತ್ಕೊಂಡಾಗ ಕಂಪ್ಲೀಟ್ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಪ್ರತಿ ಕರ್ಮ ಮಾಡಬೇಕಾದ್ರೂ ಸಹ ಪರಮಾತ್ಮನ ಅನುಭವ ಮಾಡುವಂಥದ್ದು ಕರ್ಮಯೋಗಿಯಾಗಿದೆ. ಈ ವ್ಯತ್ಯಾಸವನ್ನು ನಾವು ಅರ್ಥ ಮಾಡ್ಕೊಬೇಕಾಗಿದೆ. ವರದಾನ ಆಗಿದೆ, ವೈರ್ಲೆಸ್ ಸೆಟ್ ಮೂಲಕ ವಿನಾಶ ಕಾಲದಲ್ಲಿ ಅಂತಿಮ ಡೈರೆಕ್ಷನನ್ನು ಕ್ಯಾಚ್ ಮಾಡುವಂತಹ ವೈಸ್ಲೆಸ್ ಭವ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅಂದರೆ ಈಗೇನಾಗುತ್ತೆ, ಅಂತಿಮ ಸಮಯ ಬಂದಾಗ ಯಾವುದೇ ರೀತಿಯಾದಂಥ ನೆಟ್ವರ್ಕ್ ಇರೋದಿಲ್ಲ. ಅವಾಗ ಏನಾಗುತ್ತೆ, ನೆಟ್ವರ್ಕ್ ಕನೆಕ್ಷನ್ ಈಗ ಹೆಂಗೆ ಫೋನ್ ಕನೆಕ್ಟ್ ಆಗುತ್ತೆ ಆ ರೀತಿ ಎಲ್ಲ ಕನೆಕ್ಟ್ ಆಗೋದಿಲ್ಲ. ಆ ಸಮಯದಲ್ಲಿ ಅದೇ ರೀತಿ ಏನು ಮಾಡ್ತೀವಿ, ನಾವು ಕಮ್ಯುನಿಕೇಷನ್ ಮಾಡೋದಕ್ಕೂ ಸಹ ತುಂಬ ಕಷ್ಟ ಆಗುತ್ತೆ. ಅಂತಹ ಸಮಯವೂ ಸಹ ಮುಂದೆ ಬರೋದ್ರಲ್ಲಿದೆ. ಇನ್ನೊಂದೇನೆಂದರೆ, ನಾವು ಫೋನಲ್ಲೆಲ್ಲ ಮಾತಾಡ್ತೀವಿ ಅಂದರೆ ಯಾವುದೇ ರೀತಿ ವೈರ್ ಕನೆಕ್ಷನ್ ಇರೋದಿಲ್ಲ. ಏನು ಮಾಡ್ತೀವಿ, ಇಲ್ಲಿಂದ ಅಲ್ಲಿ ಕಾಲ್ ಹೋಯ್ತು, ಇಲ್ಲಿಂದ ಇಲ್ಲಿಗೆ ಬಂತು, ಆಟೋಮೆಟಿಕ್ಲಿ ವೈರ್ಲೆಸ್ ಕನೆಕ್ಷನ್ ಇದು. ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಅಂದರೆ, ನಾವು ಅಂತಿಮ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಏನು ಇಂಡೈರೆಕ್ಟಾಗಿ ತಂದೆನ ಕನೆಕ್ಟ್ ಆಗೋದನ್ನು ಬಿಟ್ಟು ಡೈರೆಕ್ಟಾಗಿ ತಂದೆಯನ್ನು ಕನೆಕ್ಟ್ ಆಗಿ ನಾವು ಅಂತಿಮ ಡೈರೆಕ್ಷನ್ ತಂದೆಯಿಂದ ತಗೊಬೇಕು. ಆದರೆ ಅಂತಿಮ ಡೈರೆಕ್ಷನ್ ತಂದೆಯಿಂದ ತಗೊಬೇಕಂದ್ರೆ ನಮ್ಮಲ್ಲಿ ಅಷ್ಟು ಪ್ಯೂರಿಟಿಯ ಶಕ್ತಿ ಇರಬೇಕು, ನಾವು ಅಷ್ಟು ನಿರ್ವಿಕಾರಿಗಳು ಆಗಿರಬೇಕು. ಅವಾಗೇನಾಗುತ್ತೆ, ತಂದೆ ಏನು ಹೇಳ್ತಾರೆ ಅದು ಕರೆಕ್ಟಾಗಿ ನಮಗೆ ಕ್ಯಾಚ್ ಆಗ್ತಾ ಹೋಗುತ್ತೆ, ಪಟ್ ಅಂತ ಟಚ್ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ನಾವು ಎಷ್ಟೊತ್ತು ತಂದೆ ಹತ್ರ ಕೂತ್ಕೊಂಡ್ರು ನಮ್ಮಲ್ಲಿ ಆ ಪ್ಯೂರಿಟಿ ಅನ್ನೋದಿಲ್ಲ ಅಂದರೆ, ಅಥವಾ ನಮ್ಮ ಮನಸ್ಸು ಆ ಸೈಡ್ ಈ ಸೈಡ್ ಅಲ್ದಾಡ್ತಾ ಇದೆ ಅಂದರೆ, ನಮಗೆ ಆ ತಂದೆ ಏನು ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಅದನ್ನು ಕ್ಯಾಚ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದರಿಂದ ವಿನಾಶದ ಸಮಯದಲ್ಲಿ ಅಂತಿಮ ಡೈರೆಕ್ಷನನ್ನು ತಂದೆಯ ಮುಖಾಂತರನೇ ಡೈರೆಕ್ಟ್ ಬುದ್ಧಿಯಲ್ಲಿ ಕ್ಯಾಚ್ ಮಾಡುವಂತಹ ಮಕ್ಕಳಾಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಡೈರೆಕ್ಟ್ ಪರಮಾತ್ಮನ ಜೊತೆ ಕಮ್ಯುನಿಕೇಷನ್, ಆ ಸ್ಟೇಜಿಗೆ ನಿಮ್ಮ ಮಕ್ಕಳು ತಲುಪಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಮತ್ತು ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ, ಯಾವ ಮಕ್ಕಳು ನಿರಂತರ ತಂದೆಯ ಜೊತೆ ನೆನಪಿನಲ್ಲಿ ಇರ್ತಾರೆ ಅವ್ರಿಗೆ ಗೊತ್ತು ನಾವು ಸುರಕ್ಷಿತವಾಗಿರುವಂತಹ ಸ್ಥಳಕ್ಕೆ ತಲುಪ್ತಾ ಇದ್ದೀವಿ. ಮತ್ತು ಇನ್ನೊಂದೇನೆಂದರೆ, ಯಾವ ಮಕ್ಕಳು ನಿರಂತರ ತಂದೆಯ ನೆನಪಲ್ಲಿ ಇರ್ತಾರೆ ಅಂತಹ ಮಕ್ಕಳು ಅಶರೀರಿ ಆಗುವಂತಹ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ. ಯಾರು ಅಶರೀರಿ ಆಗಿರುವಂತಹ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ ಅಂಥವರು ವಿನಾಶ ಟೈಮಲ್ಲಿ ವಿನಾಶ ಆಗೋದಿಲ್ಲ, ಅದರ ಬದಲಾಗಿ ಸ್ವ ಇಚ್ಛೆಯಿಂದ ಶರೀರವನ್ನು ತ್ಯಾಗ ಮಾಡುವಂತಹ ಸ್ಟೇಜಲ್ಲಿ ಅವರು ಇರ್ತಾರೆ. ಅದರಿಂದ ನಿರಂತರ ತಂದೆಯ ನೆನಪಲ್ಲಿ ಇರಬೇಕು. ಅಂತಿಮ ಸಮಯದಲ್ಲಿ ಡೈರೆಕ್ಟ್ ತಂದೆಯಿಂದನೇ ನಾವು ಡೈರೆಕ್ಷನ್ಸ್ನ ತಗೊಳ್ಳುವಂತಹ ಸ್ಟೇಜಿಗೆ ತಲುಪಬೇಕು. ಆದರೆ ಅದು ತಲುಪಬೇಕಂದ್ರೆ ನಾವು ಅಷ್ಟು ನಿರ್ವಿಕಾರಿಗಳಾಗಬೇಕು. ಮತ್ತು ಅಶರೀರಿ ಆಗುವಂತಹ ನಿರಂತರ ಅಭ್ಯಾಸ ಇದ್ದಾಗ ಅಂತಿಮ ಸಮಯದಲ್ಲಿ ನಾವು ವಿನಾಶ ಆಗೋದಿಲ್ಲ, ಬದಲಾಗಿ ನಾವು ಸ್ವ ಇಚ್ಛೆಯಿಂದ ಶರೀರವನ್ನು ಬಿಡ್ತೀವಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ಸ್ಲೋಗನ್ ಆಗಿದೆ, ಯೋಗವನ್ನು ದೂರ ಮಾಡಿ ಕರ್ಮದಲ್ಲಿ ಬಿಡುವುದು ಹುಡುಗಾಟಿಕೆಯಾಗಿದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅಂದರೆ ಬರೀ ಕರ್ಮ, ಕೆಲಸ ಅದು ಮಾಡು, ಅದು ಕ್ಲೀನ್ ಮಾಡು, ಇದು ಮಾಡು, ಅದರಲ್ಲೇ ಇದ್ದರೆ ಯೋಗನ ಬಿಟ್ಟುಬಿಟ್ಟು ಬರೀ ಕರ್ಮದಲ್ಲಿ ಬಂದರೆ ಏನದು ಹುಡುಗಾಟಿಕೆ ಆಗಿದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ನಾನು ಮಾಡಿದೆ ಅಂತ ಬರುತ್ತೆ, ನನ್ನ ತಂದೆ ಮಾಡಿಸಿದ್ರು ಅಂತ ಬರೋದಿಲ್ಲ. ಯಾಕಂದರೆ ತಂದೆ ಜೊತೆ ನಮ್ಮ ಮನಸ್ಸು ಜೋಡಣೆ ಆಗಿರೋದೇ ಇಲ್ಲ. ಅವಾಗ ಏನಾಗುತ್ತೆ, ನಾವು ತಂದೆನ ಮರ್ತು ಬಿಟ್ಟಿರ್ತೀವಿ. ಇದು ಸಹ ಹುಡುಗಾಟಿಕೆನೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ನಾವು ಪ್ರತಿ ಕರ್ಮ ಮಾಡ್ತಾ ಇರಬೇಕಾದ್ರೂ ತಂದೆಯ ಅನುಭವ ನಮಗೆ ಆಗ್ತಾ ಇರಬೇಕು. ನಾವು ಯಾಕಂದರೆ ಕರ್ಮಯೋಗಿಗಳಾಗಬೇಕು ಅಂತ ತಂದೆ ತಿಳಿಸಿದ್ದಾರೆ. ಯಾಕಂದರೆ ಯಾರೂ ಸಹ ಕರ್ಮದಿಂದ ಮಾಡದೇ ಇರೋದಕ್ಕೆ ಸಾಧ್ಯ ಇಲ್ಲ. ಪ್ರತಿ ಕರ್ಮವನ್ನು ಸಹ ಮಾಡ್ತಾ ಇರಬೇಕಾಗತ್ತೆ. ಈಗ ಒಂದು ನೀರು ತೊಗೊಬೇಕಂದ್ರೂ ನೀರು ತೊಗೊಬೇಕಾಗತ್ತೆ. ಅದರಿಂದ ಡ್ರಾಮಾದಲ್ಲಿ ಇದ್ದರೆ ಆಗುತ್ತೆ, ಅವೆಲ್ಲವನ್ನು ಬಿಟ್ಬಿಟ್ಟು ಏನು ಮಾಡಬೇಕು, ನಿರಂತರ ತಂದೆಯ ಸಮೀಪತೆಯಲ್ಲಿರುವಂತಹ ಅಭ್ಯಾಸವನ್ನು ಮಾಡಿ ಪ್ರತಿ ಕರ್ಮದಲ್ಲೂ ಅವರ ಅನುಭವವನ್ನು ಮಾಡ್ತಾ ಇರಬೇಕು. ಇಲ್ಲ ಅಂದರೆ ಅಂತಹ ಮಕ್ಕಳು ಹುಡುಗಾಟಿಕೆಯಲ್ಲಿದ್ದಾರೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ಅವ್ಯಕ್ತ ಇಶಾರೆ ಆಗಿದೆ, ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ, ಪವಿತ್ರತೆಯ ಘನತೆಯನ್ನು ನಾವು ಈಗ ಧಾರಣೆ ಮಾಡ್ಕೊಬೇಕು.
ಅಂದರೆ ಪವಿತ್ರತೆ ಅಂದರೆ ಏಕವ್ರತ ಆಗಿರುವಂಥದ್ದು. ಅಂದರೆ ಒಬ್ಬ ತಂದೆ ಬಿಟ್ಟರೆ ಮತ್ತಾರೂ ಇಲ್ಲ ಅಂತ. ಯಾಕೆ ಅಂದರೆ ಇವಾಗ ತಂದೆ ಬಿಟ್ಟು ಇನ್ಯಾರೂ ಸಹ ಪವಿತ್ರವಾಗಿರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರಲ್ಲೂ ಸಹ ಪ್ರತಿಯೊಂದು ವಸ್ತು, ವಿಷಯ, ವ್ಯಕ್ತಿಯಲ್ಲೂ ಸಹ ಏನಾಗಿದೆ, ವಿಕಾರ ತುಂಬಿದೆ ಅಲ್ವಾ. ಈಗ ನಮಗೆ ಗೊತ್ತು ನಮ್ಮ ಮನಸ್ಸು ಯಾವುದರ ವಸ್ತು, ವ್ಯಕ್ತಿ, ವಿಷಯಗಳಲ್ಲಿ ಜೋಡಣೆ ಆಗುತ್ತೆ ಅವರಲ್ಲಿರುವಂತಹ ಗುಣಲಕ್ಷಣಗಳ ಪ್ರಭಾವ ನಮ್ಮ ಮೇಲೆ ಬೀಳುತ್ತೆ, ಆತ್ಮನಲ್ಲಿ ಬೀಳುತ್ತೆ ಅಂತ ಇದಿಷ್ಟು ನಮಗೆ ಗೊತ್ತಾಗಿದೆ. ಅಂದಮೇಲೆ ಈ ಪ್ರಪಂಚದಲ್ಲಿ ವರ್ತಮಾನ ಸಮಯದಲ್ಲಿ ಯಾರೂ ಸಹ ಪವಿತ್ರವಾಗಿರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರಲ್ಲೂ ಸಹ ಏನಾಗಿದೆ, ವಿಕಾರಿ ಗುಣಗಳು ತುಂಬಿದೆ. ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಅಂದರೆ, ನಾವು ಪಾವನರಾಗಬೇಕಂದ್ರೆ ಒಬ್ಬ ತಂದೆಯ ಜೊತೆ ಮಾತ್ರ ನಮ್ಮ ಬುದ್ಧಿಯೋಗವನ್ನು, ಮನಸ್ಸನ್ನು ಜೋಡಣೆ ಮಾಡಿರಬೇಕು. ಮತ್ತು ಪ್ರತಿ ವೃತ್ತಿಯಲ್ಲೂ ಸಹ ಅಂದರೆ ನಮ್ಮ ಚಿಂತನೆಯಲ್ಲೂ ಸಹ ಶುಭ ಭಾವನೆ ಮಾತ್ರ ಇರಬೇಕು, ಶುಭ ಕಾಮನೆ ಮಾತ್ರ ಇರಬೇಕು. ಮತ್ತು ನಮ್ಮ ದೃಷ್ಟಿಯ ಮೂಲಕವೂ ಸಹ ಪ್ರತಿಯೊಬ್ಬರನ್ನು ಆತ್ಮಿಕ ರೂಪದಲ್ಲಿ ಅಥವಾ ಫರಿಷ್ಠ ರೂಪದಲ್ಲಿ ನಾವು ನೋಡಬೇಕಾಗಿದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಈ ಶರೀರ ಅನ್ನುವುದನ್ನು ಕಂಪ್ಲೀಟ್ ನಾವು ಮರಿಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಪ್ರತಿ ಕರ್ಮದ ಮೂಲಕ ನಾವು ಆತ್ಮಕ್ಕೆ ಸುಖವನ್ನು ಕೊಡಬೇಕು ಮತ್ತು ಸುಖವನ್ನು ತೆಗೆದುಕೊಳ್ಬೇಕು. ಯಾವುದೇ ರೀತಿಯಾದಂಥ ದುಃಖವನ್ನು ಕೊಡಬಾರ್ದು, ದುಃಖವನ್ನು ತಗೊಳ್ಳಕೂಡಬಾರ್ದು ಮತ್ತು ನಿಂದನೆಯನ್ನು ಸಹ ಮಾಡಬಾರ್ದು. ಯಾರೇ ನಿಂದನೆ ಮಾಡಲಿ ಅಥವಾ ಅಪಮಾನ ಮಾಡಲಿ ಪರವಾಗಿಲ್ಲ, ಆದರೆ ನಾವು ಸಹನಶೀಲ ದೇವಿಯರಾಗಿದ್ದೀವಲ್ಲ, ಅಂದಮೇಲೆ ಸಹನಶೀಲ ದೇವತೆಗಳಾಗ್ಬಿಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಈಗ ಅವ್ರು ನಿಂದನೆ ಮಾಡಿದ್ರು, ಇವ್ರು ನಿಂದನೆ ಮಾಡಿದ್ರು, ನಾವು ಹಂಗೆ ಮಾಡೋಣ, ಇವೆಲ್ಲ ಬೇಡ. ಏನು ಹೇಳ್ತಿದ್ದಾರೆ, ಅವ್ರು ಹಂಗೆ ಮಾಡಿದ್ರೆ ಓಕೆ, ದಟ್ ಈಸ್ ದೇರ್ ಕರ್ಮ ಆ್ಯಂಡ್ ಅವ್ರ ಮೈಂಡ್ ಸೆಟ್ ಹಂಗಿದೆ ಆ ಟೈಮಲ್ಲಿ, ಓಕೆ. ಯಾಕಂದರೆ ಅವ್ರಿಗೇನೋ ಒಂದು ತೊಂದರೆಯಲ್ಲಿ ಅವ್ರು ಇದ್ದಾರೆ, ಯಾವುದೋ ಒಂದು ವಿಕಾರವಶ ಅವರಾಗಿದ್ದಾರೆ. ಇದು ನಮಗೆ ಗೊತ್ತಾಗುತ್ತೆ. ಈಗ ಗೊತ್ತಾಗಿದ ತಕ್ಷಣ ನಾವು ಅವ್ರ ಪ್ರತಿ ಏನು ಮಾಡಬೇಕು, ಶುಭ ಭಾವನೆ ಇಡಬೇಕು. ತಂದೆ ಹತ್ರ ಕರ್ಕೊಂಡೋಗಿ, ಬಾಬಾ ಈ ಮಗುವಿಗೆ ಆದಷ್ಟು ಬೇಗ ಇದರಿಂದ ಈಚೆ ಬಂದು ಆ ಮಗುವಿನ ಆತ್ಮನಿಗೆ ಕಲ್ಯಾಣವಾಗಲಿ, ಈ ರೀತಿ ಹೇಳ್ಬಿಟ್ಟು ಫುಲ್ ಸ್ಟಾಪ್ ಇಟ್ಬಿಡಬೇಕು. ಅದು ಬಿಟ್ಟು ಇವ್ರು ಹಿಂಗೆ ಮಾಡಿದ್ರು, ಅವ್ರು ಹಿಂಗೆ ಮಾಡಿದ್ರು, ಏನು ಮಾಡಿದ್ರು ಗೊತ್ತಾ, ಹಿಂಗಾಯಿತು ಹಂಗಾಯಿತು ಅಂತ ಕಮ ಹಾಕ್ಕೊಂಡು ಹೋಗಬಾರ್ದು. ಫುಲ್ ಸ್ಟಾಪ್ ಇಡೋದನ್ನು ಕಲಿಬೇಕು. ಆವಾಗಲೇ ಏನಾಗುತ್ತೆ, ನಮ್ಮ ಫೋಕಸ್ ಬರೀ ಪರಮಾತ್ಮನ ಕಡೆ ಇರುತ್ತೆ. ಯಾರು ತೀವ್ರ ಪುರುಷಾರ್ಥಿಗಳಿರ್ತಾರೆ ಅವ್ರ ಗಮನ ಆ ಸೈಡ್ ಈ ಸೈಡ್ ಇರೋದಿಲ್ಲ, ಬರೀ ಪರಮಾತ್ಮ ಮತ್ತು ಅವರು ಅಷ್ಟೇ. ಅವ್ರು ಹೇಗೆ ಮುಂದೆ ಬರಬೇಕು, ಹೇಗೆ ಉನ್ನತಿ ಆಗಬೇಕು, ಹೇಗೆ ಬೇರೆಯವರ ಕಲ್ಯಾಣ ಮಾಡಬೇಕು, ಅದಕ್ಕೆ ಮುಂಚೆ ಸ್ವಕಲ್ಯಾಣ ಮಾಡ್ಕೊಳ್ಬೇಕು. ಯಾಕಂದರೆ ಸ್ವಪರಿವರ್ತನೆ ಆದ್ರೇ ಅನ್ಯರ ಕಲ್ಯಾಣ ಮಾಡೋದಕ್ಕೆ ಸಾಧ್ಯ. ನಾವೇ ಪರಿವರ್ತನೆ ಆಗಿಲ್ಲ, ನೀವು ಪರಿವರ್ತನೆ ಆಗಿ 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 ಅಂದರೆ ಅದು ಆಗೋದಿಲ್ಲ. ಜ್ಞಾನದಲ್ಲಿ ಹೇಳೋದ್ರಲ್ಲಿ ಮಕ್ಕಳು ತುಂಬ ಮುಂದೆ ಇದ್ದಾರಂತೆ, ಆದರೆ ಯೋಗದಲ್ಲಿ ತುಂಬ ಕಡಿಮೆ ಇದ್ದಾರೆ ಅಂತ ತಂದೆ ಡೈರೆಕ್ಟಾಗಿ ಇವತ್ತು ಮುರಳಿಯಲ್ಲಿ ತಿಳಿಸ್ಬಿಟ್ಟಿದ್ದಾರೆ. ಅದರಿಂದ ನಿರಂತರ ನಾವು ಯೋಗಿಗಳಾಗಬೇಕು. ಆವಾಗ ಯೋಗಿಗಳಾಗಬಾರ್ದು. ನಿರಂತರ ಒಬ್ಬ ಪರಮಾತ್ಮನ ಮಕ್ಕಳು ಆಗಿದ್ದೀವಿ, ಪರಮಾತ್ಮ ತಂದೆಯ ಸಂತಾನ ಆಗಿದ್ದೀವಿ. ಅವರು ಸಹ ಆತ್ಮ ಆಗಿದ್ದಾರೆ, ಆದರೆ ಶ್ರೇಷ್ಠ ಆತ್ಮ ಆಗಿದ್ದಾರೆ, ಸದಾ ಪವಿತ್ರವಾಗಿ ಇರ್ತಾರೆ. ನಾನು ಯಾರಾಗಿದ್ದೀನಿ, ಆತ್ಮ ಆಗಿದ್ದೀನಿ. ನನ್ನ ಸುತ್ತ ಇರೋರು ಸಹ ಯಾರಾಗಿದ್ದಾರೆ, ಆತ್ಮಗಳೇ ಆಗಿದ್ದಾರೆ. ನಾವೆಲ್ಲ ಒಬ್ಬ ಪರಮಾತ್ಮನ ಮಕ್ಕಳಾಗಿದ್ದೀವಿ. ನಾವೆಲ್ಲ ಪಾತ್ರ ಮಾಡೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ಈಗ ಪಾತ್ರ ಮುಗಿಯುವಂತಹ ಸಮಯ ಹತ್ತಿರದಲ್ಲಿದೆ. ಈ ಸಮಯದಲ್ಲಿ ಎಲ್ಲರ ಕಲ್ಯಾಣ ಮಾಡುವುದರಲ್ಲಿ ನಾವು ಮಕ್ಕಳು ತಂದೆಯ ಸಹಯೋಗಿಗಳಾಗಿ, ತಂದೆಯ ಹೃದಯ ಸಿಂಹಾಸನಾಧಿಕಾರಿಗಳಾಗಿ, ತಂದೆಯ ಕಣ್ಮಣಿಗಳಾಗಿ ನಿಮಿತ್ತ ಆಗಬೇಕು. ಇದಿಷ್ಟೇ ನಮ್ಮ ತಲೆಯಲ್ಲಿ ಇರಬೇಕು. ಆವಾಗ ಏನಾಗುತ್ತೆ, ವ್ಯರ್ಥದಿಂದ ಆಟೋಮೆಟಿಕ್ಲಿ ಮುಕ್ತರಾಗ್ಬಿಡ್ತೀವಿ. ಅಚ್ಚ, ಓಂ ಶಾಂತಿ. ನಾನಾತ್ಮ, ಕರ್ಮೇಂದ್ರಿಯಗಳ ಮಾಲೀಕ, ಚೈತನ್ಯ ಶಕ್ತಿ ಬೃಕಟಿಯ ಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ. ಅಂತಿಮ ಸಮಯದಲ್ಲಿ, ಅಂತಿಮ ಜನ್ಮದಲ್ಲಿ, ಅಂತಿಮ ಕ್ಷಣಗಳಲ್ಲಿ ನನ್ನ ತಂದೆಯ ಪ್ರೀತಿಯ ಸಂತಾನನಾಗಿ ಪಾತ್ರವನ್ನು ನಿಭಾಯಿಸಲು ನಿಮಿತ್ತನಾಗಿದ್ದೇನೆ. ಇಂತಹ ಅದೃಷ್ಟವಂತ ಮಗು ಆಗಿ ಪರಮಾತ್ಮನ ಅತಿ ಪ್ರಿಯ ಮಗುವಾಗಿದ್ದೇನೆ, ಪರಮಾತ್ಮನ ಸಂತಾನನಾಗಿದ್ದೇನೆ. ಈಗ ನನ್ನ ಮನಸ್ಸಿನಲ್ಲಿ ನನ್ನ ಪ್ರೀತಿಯ ಪರಮಾತ್ಮನನ್ನು ಕೂರಿಸುತ್ತಿದ್ದೇನೆ. ಪರಂಧಾಮದಲ್ಲಿರುವಂತಹ ನನ್ನ ಪ್ರೀತಿಯ ತಂದೆಯನ್ನು ನಾನಾತ್ಮ ಕರೆಯುತ್ತಿದ್ದೇನೆ. ಪರಮಾತ್ಮ ತಂದೆ ನಾನು ಕರೆದ ಕೂಡಲೇ ತಕ್ಷಣ ನನ್ನ ಸಮೀಪ ಬಂದಿದ್ದಾರೆ. ಬಾಬ್ದಾದ ನನ್ನ ಮನಸ್ಸಿನಲ್ಲಿ ವಿರಾಜಮಾನನಾಗಿದ್ದಾರೆ.
ಈಗ ನನ್ನ ಮನಸ್ಸಿನಲ್ಲಿ ತಂದೆ ಇರುವಂತಹ ಕಾರಣ ಪ್ರತಿ ಸಂಕಲ್ಪವೂ ಸಹ ನನ್ನ ತಂದೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಪ್ರತಿ ಕರ್ಮದಲ್ಲೂ ಸಹ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಪ್ರತಿ ಹೆಜ್ಜೆಯಲ್ಲೂ ಸಹ ನನ್ನ ಜೊತೆಗಾರನಾಗಿದ್ದಾರೆ. ಸದಾ ನನ್ನ ಜೊತೆಗಾರನಾಗಿದ್ದಾರೆ. ಸದಾ ನನ್ನನ್ನು ಪ್ರೀತಿ ಮಾಡಿ ನನ್ನನ್ನು ಸುರಕ್ಷಿತವಾಗಿಟ್ಟು ನನಗೆ ಮಾರ್ಗದರ್ಶನ ನೀಡಿ ನನ್ನಲ್ಲಿರುವಂತಹ ಪ್ರತಿಯೊಂದು ಕೊರತೆಗಳನ್ನು ತೆಗೆದು ನನ್ನನ್ನು ಶ್ರೇಷ್ಠವನ್ನಾಗಿ ಮಾಡುತ್ತಿದ್ದಾರೆ. ಇಂತಹ ತಂದೆಯ ಮಗುವಾಗಿ ನಾನು ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಂಡಿದ್ದೇನೆ. ತಂದೆ ಯಾವ ಕರ್ಮಕ್ಕಾಗಿ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಆ ಕರ್ಮವನ್ನು ಖಂಡಿತವಾಗಿಯೂ ತಂದೆ ಸಫಲ ಮಾಡಿಸುತ್ತಾರೆ. ತಂದೆ ನನ್ನ ಆತ್ಮನನ್ನು ತನ್ನ ಮಗುವಾಗಿ ಸ್ವೀಕರಿಸಿ ನನ್ನ ಆತ್ಮನ ಮನಸ್ಸಿನ ಮೂಲಕ ಅನೇಕ ಆತ್ಮಗಳ ಕಲ್ಯಾಣವನ್ನು ಮಾಡುತ್ತಿದ್ದಾರೆ. ತಂದೆಯ ಗುಣಶಕ್ತಿಗಳನ್ನು ನನ್ನ ಆತ್ಮನ ಮನಸ್ಸಿನ ಮೂಲಕ ಯಾವ ಎಲ್ಲ ಆತ್ಮಗಳಿಗೆ ತಲುಪಬೇಕಾಗಿದೆ, ಬಲೆ ಅವರು ಲೌಕಿಕದವರಿರಬಹುದು, ಅಲೌಕಿಕದವರಿರಬಹುದು, ಪ್ರಾಣಿಗಳೇ ಆಗಿರಬಹುದು, ವಸ್ತುಗಳೇ ಆಗಿರಬಹುದು, ವ್ಯಕ್ತಿಗಳೇ ಆಗಿರಬಹುದು, ಯಾವುದೇ ಒಂದು ಆತ್ಮನಿಗೆ ಪರಮಾತ್ಮನ ಶಕ್ತಿ ತಲುಪಬೇಕಾಗಿದ್ದರೆ ಪರಮಾತ್ಮ ಅದನ್ನು ತಲುಪಿಸುತ್ತಿದ್ದಾರೆ. ಯಾರಿಗಾದರೂ ತಲುಪಿಸಲಿ, ಆದರೆ ನನಗೆ ನಿರಂತರ ಪರಮಾತ್ಮನ ಅನುಭವ ಆಗುತ್ತಿರುವುದರ ಕಡೆ ಗಮನವನ್ನು ಹರಿಸಬೇಕು. ಯಾಕೆಂದರೆ ನಮಗೆ ಗೊತ್ತಿರೋದಿಲ್ಲ ಯಾರಿಗೆ ಏನನ್ನು ಕೊಡಬೇಕಂತ. ಆದರೆ ಪರಮಾತ್ಮನಿಗೆ ಆ ಜವಾಬ್ದಾರಿ ಕೊಟ್ಟರೆ ಪರಮಾತ್ಮನೇ ನಮ್ಮ ಆತ್ಮನ ಮೂಲಕ ತಲುಪಿಸ್ತಾ ಇರ್ತಾರೆ. ನಾವು ಬರೀ ಅವರ ಅನುಭವದ ಕಡೆ ಗಮನ ಕೊಡಬೇಕು. ಆದರೆ ಪರಮಾತ್ಮನಿಗೆ ತಿಳಿಸ್ಬೇಕು ಏನಂತ, ನಿಮ್ಮ ಕಾರ್ಯದಲ್ಲಿ ನೀವು ನಿಮ್ಮ ಮಗುವಾಗಿ ಸ್ವೀಕಾರ ಮಾಡಿದ್ದೀರಾ ಅಂದಮೇಲೆ ನೀವು ಯಾರಿಗೆ ಏನನ್ನು ತಲುಪಿಸ್ಬೇಕು ಅದನ್ನು ತಲುಪಿಸಿ. ಇನ್ ರಿಟರ್ನ್ ನನಗೆ ಏನೂ ಬೇಡ, ನೀವಿದ್ದರೆ ಸಾಕು ಅನ್ನುವಂತಹ ನಿಸ್ವಾರ್ಥತೆ ಇದ್ದು ಸತ್ಯವಾದ ಪ್ರೀತಿ ಇದ್ದರೆ ತಂದೆ ಖಂಡಿತವಾಗ್ಲೂ ಆ ಸೇವೆಗೆ ನಾವೆಲ್ಲ ಮಕ್ಕಳನ್ನು ಉಪಯೋಗ ಮಾಡ್ಕೊತಾರೆ. ಅಚ್ಚ. ಓಂ ಶಾಂತಿ.